ಎಲ್ಲರಿಗೂ ನಮಸ್ಕಾರ. ಈ ಕೆಟೆಟ್ ಸ್ಪರ್ಧಾರ್ಥಿಗಳಿಗೆ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೆಗಳನ್ನು ನಾವು ನೋಡೋದಾದರೆ, ಕ್ರೈಸ್ತ ಧರ್ಮದ ಪರಮ ಗುರುಗಳನ್ನು ಹೀಗೆಂದು ಕರೆಯುತ್ತಾರೆ ಅಂದಾಗ ಆಯ್ಕೆ ಕೊಟ್ಟಿದ್ದಾರೆ. ಖಲೀಫರು, ಪೋಪರು, ಮೊಹಮ್ಮದಿಯರು, ಪಾದ್ರಿಗಳು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದಂದಾಗ, ಕ್ರೈಸ್ತ ಧರ್ಮದ ಪರಮ ಗುರುಗಳನ್ನು ಹೀಗೆಂದು ಕರೆಯುವರು ಅಂದಾಗ ಪೋಪರು ಅಂತ ನಾವು ಕರಿತಾ ಹೋಗ್ತೀವಿ ಸ್ನೇಹಿತರೆ. ಅದೇ ರೀತಿಯಾಗಿ ಮೊಹಮ್ಮದ್ ಪೈಗಂಬರರ ಸಂದೇಶಗಳನ್ನು ಈ ಗ್ರಂಥದಲ್ಲಿ ಸಂಗ್ರಹಿಸಲಾಗಿದೆ. ಆಯ್ಕೆ ಕೊಟ್ಟಿದ್ದಾರೆ ಗುರು ಗ್ರಂಥ ಸಾಹಿಬ್, ಕುರಾನ್, ಬೈಬಲ್, ಭಗವದ್ಗೀತಾ. ಅಂದರೆ ಮೊಹಮ್ಮದ್ ಪೈಗಂಬರರು ಅಂದಾಗ ನಾವು ಇದು ಇಸ್ಲಾಂ ಧರ್ಮಕ್ಕೆ ಸಂಬಂಧಿಸಿರೋದು ಅಂತ ನಾವು ಹೇಳ್ತಾ ಹೋಗ್ಬೋದು. ಉದಾಹರಣೆಗೆ ಇಲ್ಲಿ ಸರಿಯಾದ ಉತ್ತರ ಕುರಾನ್. ಹಾಗಾದರೆ ಗುರು ಗ್ರಂಥ ಸಾಹಿಬ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದಾಗ ಪ್ರಮುಖವಾಗಿ ಸಿಖ್ ಧರ್ಮಕ್ಕೆ. ಬೈಬಲ್ ಅಂದಾಗ ಪ್ರಮುಖವಾಗಿ ಕ್ರೈಸ್ತ ಧರ್ಮಕ್ಕೆ. ಭಗವದ್ಗೀತೆ ಅಂತ ಬಂದಾಗ ಹಿಂದೂ ಧರ್ಮಕ್ಕೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಇಲ್ಲಿ ಪ್ರಮುಖವಾಗಿ ಕಾಲಗತಿಯಲ್ಲಿ ಅವನತಿ ಕಂಡ ಕುಬ್ಲಾಯ್ ಖಾನನ ಸಾಮ್ರಾಜ್ಯವನ್ನು ಮತ್ತೊಮ್ಮೆ ಕಟ್ಟಿದವರು ಅಂತ ಕೇಳಿದಾಗ ಸರಿಯಾದ ಉತ್ತರ ತೈಮೂರ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಹಾಗೆ ಆಟಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿದವರು, ಆ ಹೆಸರಲ್ಲೇ ಇದೆ ಆಟಮನ್ ಟರ್ಕರು ಅಂತ ಸರಿಯಾದ ಉತ್ತರ. ಇಲ್ಲಿ ಅರಬರು ಅಲ್ಲ, ಪರ್ಷಿಯನ್ನರು ಅಲ್ಲ, ಗ್ರೀಕರು ಅಲ್ಲ ಅಂತ ನಾವು ಹೇಳ್ತಾ ಹೋಗ್ಬೋದು. ಹಾಗೆ ಚಂಗೀಸ್ ಖಾನ್ ಮೊಮ್ಮಗನ ಹೆಸರು ಇದಾಗಿದೆ ಅಂತ ಹೇಳಿದ್ದಾರೆ. ಆಯ್ಕೆಗಳು ಕುಬ್ಲಾಯ್ ಖಾನ್, ತೈಮೂರ್, ಬಾಬರ್, ಮಾವೋ ತ್ಸೆ ತುಂಗ್. ಸರಿಯಾದ ಉತ್ತರ ಇಲ್ಲಿ ಕುಬ್ಲಾಯ್ ಖಾನ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅಂದರೆ ತೈಮೂರ್ ಯಾರು ಬರ್ತಾರೆ ಇಲ್ಲಿ ಅಂದರೆ ಕಾಲಗತಿಯಲ್ಲಿ ಕಂಡ ಕುಬ್ಲಾಯ್ ಖಾನನ ಸಾಮ್ರಾಜ್ಯವನ್ನು ಮತ್ತೊಮ್ಮೆ ಕಟ್ಟಿದವರು ತೈಮೂರು. ಬಾಬರು ಅವ್ರ ಮೊಘಲರಿಗೆ ಸಂಬಂಧಪಟ್ಟಿರೋರು. ಮಾವೋ ತ್ಸೆ ತುಂಗ್ ಅವರು ಚೀನಿ ಯಾತ್ರಿಕರು. ಹಾಗಾಗಿ ಸರಿಯಾದ ಉತ್ತರ ಕುಬ್ಲಾಯ್ ಖಾನ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಈ ನಗರವು ಪ್ಯಾಲೆಸ್ತೈನಿನ ರಾಜಧಾನಿಯಾಗಿದೆ ಅಂದಾಗ ಸರಿಯಾದ ಉತ್ತರ ಇಲ್ಲಿ ಜೆರುಸಲೇಮ್. ಹಾಗೆ ಜಗತ್ತಿನ ಪ್ರಮುಖ ಧರ್ಮಗಳಲ್ಲಿ ಒಂದಾದ ಕ್ರೈಸ್ತ ಧರ್ಮವನ್ನು ಸ್ಥಾಪಿಸಿದವರು ಯೇಸು ಕ್ರಿಸ್ತ, ವರ್ಧಮಾನ ಮಹಾವೀರ್, ಮೊಹಮ್ಮದ್ ಪೈಗಂಬರ್, ಗುರುನಾನಕ್. ಇಲ್ಲಿ ಸರಿಯಾದ ಉತ್ತರ ಯೇಸು ಕ್ರಿಸ್ತ. ಯಾಕಂದರೆ ಕ್ರಿಸ್ತ ಧರ್ಮವನ್ನು ಅಂದರೆ ಕ್ರೈಸ್ತ ಧರ್ಮವನ್ನು ಸ್ಥಾಪಿಸಿದವರು ಅವರೇ. ಹಾಗಾದರೆ ವರ್ಧಮಾನ ಮಹಾವೀರರು ಇವರು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರೋರು. ಮೊಹಮ್ಮದ್ ಪೈಗಂಬರ್ ಬಂದುಬಿಟ್ಟು ಇಸ್ಲಾಂ ಧರ್ಮ, ಗುರುನಾನಕ್ ಬಂದುಬಿಟ್ಟು ಸಿಖ್ ಧರ್ಮ ಅಂತ ನಾವು ಹೇಳ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನಾವು ನೋಡ್ತಾ ಹೋದರೆ ಪ್ರಮುಖವಾಗಿ ನೋಡ್ತಾ ಹೋಗೋಣ. ಇಸ್ಲಾಂ ಧರ್ಮವನ್ನು ಸ್ಥಾಪಿಸಿದವರು ಯಾರು ಅಂದಾಗ ಯೇಸು ಕ್ರಿಸ್ತ, ಮೊಹಮ್ಮದ್ ಪೈಗಂಬರ್, ದಲೈ ಲಾಮಾ, ಖಲೀಫರು. ಇಲ್ಲಿ ಸರಿಯಾದ ಉತ್ತರ ಮೊಹಮ್ಮದ್ ಪೈಗಂಬರ್. ಯಾಕಂದರೆ ಯೇಸು ಕ್ರಿಸ್ತ ಬಂದುಬಿಟ್ಟು ಪ್ರಮುಖವಾಗಿ ಇಲ್ಲಿ ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಿರೋರು. ದಲೈ ಲಾಮಾ ಅವರು ಟಿಬೆಟ್ ಗುರುಗಳು ಅಂತ ನಾವು ಹೇಳ್ತಾ ಹೋಗ್ಬೋದು. ಖಲೀಫರು ಇವರು ಕೂಡ ಬೇರೆ ಧರ್ಮಕ್ಕೆ ಸಂಬಂಧಿಸಿದವರು. ಹಾಗಾಗಿ ಸರಿಯಾದ ಉತ್ತರ ಇಲ್ಲಿ ಮೊಹಮ್ಮದ್ ಪೈಗಂಬರರು ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಯೇಸು ಕ್ರಿಸ್ತನ ಬೋಧನೆಗಳನ್ನು ಒಳಗೊಂಡ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಇದಾಗಿದೆ ಎಂದಾಗ ಪ್ರಮುಖವಾಗಿ ಸರಿಯಾದ ಉತ್ತರ ಬೈಬಲ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಯಾವ ಸ್ನೇಹಿತರೆ? ಬೈಬಲ್ಲು. ಯಾಕಂದರೆ ನೋಡಿ, ಇವು ಮೂರೂ ಕೂಡ ಭಗವದ್ಗೀತೆ ಹಿಂದೂ ಧರ್ಮಕ್ಕೆ ಸಂಬಂಧಿಸಿರೋದು, ಕುರಾನ್ ಬಂದುಬಿಟ್ಟು ಇಸ್ಲಾಂ ಧರ್ಮ, ಗ್ರಂಥ ಸಾಹಿಬು ಸಿಖ್ ಧರ್ಮಕ್ಕೆ ಸಂಬಂಧಿಸಿರೋದು. ಹಾಗಾಗಿ ಸರಿಯಾದ ಉತ್ತರ ಬೈಬಲ್ ಅಂತ ನಾವು ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಯೇಸು ಕ್ರಿಸ್ತನ ತಾಯಿ ಹೆಸರು ಅಂತ ನಾವು ನೋಡ್ತಾ ಹೋದಾಗ ಪ್ರಮುಖವಾಗಿ ಇವರ ತಾಯಿ ನೋಡಿ ಆಯ್ಕೆಗಳು ಕೊಟ್ಟಿದ್ದಾರೆ. ಮರ್ಲಿನ್ನು, ಮೋಸೆಸ್ಸು, ಅಮೀನಾ, ಮೇರಿ. ಸರಿಯಾದ ಉತ್ತರ ಮೇರಿ ಅಂತ ನಾವು ಹೇಳ್ತಾ ಹೋಗ್ಬೋದು. ಸರಿಯಾದ ಉತ್ತರ ಮೇರಿ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನಾವು ನೋಡ್ತಾ ಹೋದಾಗ, ಬೆತ್ಲಹೇಮ್ನಲ್ಲಿ ಜನಿಸಿದ ಕ್ರೈಸ್ತ ಧರ್ಮದ ಸ್ಥಾಪಕರು ಅಂತ ನಾವು ಹೋದಾಗ ಯೇಸು ಕ್ರಿಸ್ತ. ಇಟಲಿಯ ರೋಮ್ ನಗರದಲ್ಲಿ ಇರುವ ಪ್ರಸಿದ್ಧ ಚರ್ಚ್ ಕ್ಯಾಥೋಲಿಕ್ ಚರ್ಚ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಪೈಗಂಬರ್ ಎಂದರೆ
ದೇವರ ಡ್ಯಾಶ್ವನ್ನು ಸಾರುವರು ಅಂದಾಗ ಪ್ರಮುಖವಾಗಿ ಸರಿಯಾದ ಉತ್ತರ ಸಂದೇಶ ಅಂತ ನಾವು ಹೇಳ್ತಾ ಹೋಗ್ತೀವಿ. ಮಹಮ್ಮದ್ ಉತ್ತರಾಧಿಕಾರಿಗಳನ್ನು ಡ್ಯಾಶ್ ಎನ್ನುವರಂದರೆ ಖಲೀಫರು. ಇಟಲಿಯ ಡ್ಯಾಶ್ ನಗರವು ಕ್ರೈಸ್ತರ ಮುಖ್ಯ ಧಾರ್ಮಿಕ ಕೇಂದ್ರವಾಗಿ ಬೆಳೆಯಿತು ಅಂದಾಗ ರೋಮ್ ನಗರವು ಕ್ರೈಸ್ತರ ಮುಖ್ಯ ಧಾರ್ಮಿಕ ಕೇಂದ್ರವಾಗಿ ಬೆಳೆಯಿತು ಅಂತ ನಾವು ಹೇಳ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಪ್ರವಾದಿ ಮಹಮ್ಮದಿಯರು ಮೆಕ್ಕಾದಿಂದ ಮದೀನಕ್ಕೆ ಹೋದ ವರ್ಷದಿಂದಲೇ ಮುಸಲ್ಮಾನರ ಡ್ಯಾಶ್ ಆರಂಭವಾಯಿತು ಅಂದಾಗ ಪ್ರಮುಖವಾಗಿ ಹಿಜಿರ ಅಂತ ನಾವು ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಕ್ಷಮೆ ಇರಲಿ, ಸರಿಯಾದ ಉತ್ತರ ಹಿಜಿರನೇ. ಸರಿಯಾದ ಉತ್ತರ ಹಿಜಿರ. ಹಾಗೆ ಯೇಸುರಾಜ ದ್ರೋಹ ಎಂಬ ತಪ್ಪು ಹೊರಿಸಿ ಅವರನ್ನು ಡ್ಯಾಶ್ ಹೇರಿದವರು ಶಿಲುಬೆಗೆ ಹೇರಿಸ್ತಾ ಹೋಗ್ತಾರೆ. ಮಹಮ್ಮದ್ ಪೈಗಂಬರರು ಜನಿಸಿದ ಸ್ಥಳ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಮೆಕ್ಕಾ ಅಂತ ನಾವು ಹೇಳ್ತಾ ಹೋಗ್ಬೋದು. ನೋಡಿ, ಮೊದಲೆರಡು ಪದಗಳಿರುವ ಸಂಬಂಧಿಸಿದಂತೆ ಗ್ರಹಿಸಿ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಇಲ್ಲಿ ನಾವು ನೋಡ್ತಾ ಹೋದಾಗ ಸ್ನೇಹಿತರೆ, ಕುರಾನು ಇಸ್ಲಾಂ ಧರ್ಮ, ಬೈಬಲ್ಲು ಯಾವ ಧರ್ಮ ಅಂದಾಗ ನಿಮಗೆಲ್ಲರೂ ಕೂಡ ಗೊತ್ತಿದೆ, ಕ್ರೈಸ್ತ ಧರ್ಮ ಅಥವಾ ಕ್ರಿಸ್ತ ಧರ್ಮ ಅಂತ ಕರಿತೀವಿ. ಜೀಸಸ್ಸು ಯೇಸು. ಕ್ರೈಸ್ತ ಅಂತ ಬಂದಾಗ ನಾವು ಯಾರನ್ನು ಬರೀಬೇಕಾಗುತ್ತೆ ಅಲ್ಲಿ? ಯೇಸು ಕ್ರಿಸ್ತ ಅಂತ ನಾವು ಬರಿತಾ ಹೋಗಬೇಕಾಗುತ್ತೆ, ಅಥವಾ ರಕ್ಷಕ ಅಂತ ನಾವಿಲ್ಲಿ ಹೇಳ್ತಾ ಹೋಗಬೇಕಾಗುತ್ತೆ. ಮತ್ತು ನೋಡಿ, ಮೊಹಮ್ಮದ್ ಪೈಗಂಬರು ಅಮೀನ ಅಂತ ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತ ಅವರ ತಾಯಿ ಯಾರಂದಾಗ ಮೇರಿ. ಮುಸ್ಲಿಂ ಇನ್ನೊಂದು ಪ್ರಶ್ನೆ ನೋಡಿ, ಮುಸ್ಲಿಂ ದೇವರಿಗೆ ಶರಣಾದವರು. ಇಸ್ಲಾಮು ಅಂದರೆ ಅದರ ಅರ್ಥ ಏನು ಗೊತ್ತಾ? ಇಸ್ಲಾಂ ಅಂದರೆ ಪ್ರಮುಖವಾಗಿ ಶಾಂತಿ ಅಥವಾ ಶರಣಾಗತಿ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.